ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಪ್ರೆಪ್ ಪಾಯಿಂಟ್. ಈ ವಿಡಿಯೋದಲ್ಲಿ ನಾವು ಕ್ವಶನ್ ಪೇಪರಲ್ಲಿ ಬಂದಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇದರೊಳಗಡೆ ಆಕ್ಟಿವಿಟಿ, ಇಮಿಡಿಯೇಟ್ ಪ್ರಿಡಿಸರ್ ಮತ್ತು ಟೈಮನ್ನು ಕೊಟ್ಬಿಟ್ಟು ಆಲ್ ಪಾಸಿಬಲ್ ಪಾತ್ಸ್, ಕ್ರಿಟಿಕಲ್ ಪಾತ್ ಮತ್ತು ಟೋಟಲ್ ಪ್ರಾಜೆಕ್ಟ್ ಡ್ಯೂರೇಷನ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಫಸ್ಟ್ ನಾವು ನೆಟ್ವರ್ಕ್ ಡಯಾಗ್ರಾಮ್ನ ಕನ್ಸ್ಟ್ರಕ್ಟ್ ಮಾಡೋಣ. ಫಸ್ಟು ಎಗೆ ಇಮಿಡಿಯೇಟ್ ಪ್ರಿಡಿಸರ್ ಯಾವುದೂ ಇಲ್ಲ, ಅದಕ್ಕೆ 0 ಅಂತೇಳಿ ತಗೊಂಡು ಫಸ್ಟು ಎ ಬಂದಿದೆ ಅಲ್ವಾ, ಆ ಎಗೆ ವೇಟ್ ಎಷ್ಟು ಕೊಟ್ಟಿದ್ದಾರೆ 5. ನೆಕ್ಸ್ಟು ಎ ಆಗಿರ್ಬೇಕು. ಈಗ ಬಿ ಬರಬೇಕು ಅಂತಂದರೆ ನಮಗೆ ಎ ಆಗಿರಬೇಕಲ್ವಾ, ಅದಕ್ಕೋಸ್ಕರ ಎ ಆದಾಗ ಯಾವುದು ಬರುತ್ತೆ, ಬಿಗೆ ಎಷ್ಟು ವೇಟ್ ಕೊಟ್ಟಿದ್ದಾರೆ 6. ನೆಕ್ಸ್ಟು ಸಿ ಮತ್ತು ಡಿ ಬರಬೇಕು ಅಂತ ಅಂದರೆ ಬಿ ಆಗಿರಬೇಕು. ಸೊ ಬಿ ಆಗಿತ್ತು ಅಂತಂದರೆ ಸಿನೂ ಬರುತ್ತೆ ಮತ್ತು ಡಿನೂ ಬರ್ತಾ ಇದೆ. 3, 4 ಅಂತ ತಗೊಳ್ಳೋಣ. ಸಿಗೆ ಎಷ್ಟು ವೇಟ್ ಕೊಟ್ಟಿದ್ದಾರೆ 7, ಡಿಗೆ 3. ನೆಕ್ಸ್ಟ್ ಈಗ ನಮಗೆ ಡಿ ಮತ್ತು ಸಿ ಎರಡೂ ಸೇರಿಸಿ, ಆಯಿತಾ, ಡಿನೂ ಇದೆ ಮತ್ತು ಸಿನೂ ಇದೆ ಅಲ್ವಾ, ಎರಡೂ ಕೂಡ ಆಗಿರಬೇಕು, ಆವಾಗ ಮಾತ್ರ ಇ ಬರುತ್ತೆ. ಅದಕ್ಕೆ ನಾವು ಈ ಡಿ ಮತ್ತು ಸಿ ಎರಡೂ ಕೂಡ ಬಿ ಆದರೆ ಮಾತ್ರ ಬರುತ್ತಲ್ವ, ಅದಕ್ಕೆ ಡಮ್ಮಿ ಆ್ಯಕ್ಟಿವಿಟಿನ ನಾವು ಯೂಸ್ ಮಾಡ್ಕೊಳ್ತಾ ಹೋಗಬೇಕು. ಡಿ ಇಂದ ಸಿಗೆ ಒಂದು ಡಮ್ಮಿ ಆ್ಯಕ್ಟಿವಿಟಿ ವಿತ್ ದ ಟೈಮ್ ಡ್ಯೂರೇಷನ್ 0 ಅಂತೇಳಿ ತೊಗೊಳ್ಳೋಣ. ಎರಡೂ ಆದಾಗ ಯಾವ್ದು ಬರುತ್ತೆ, ಇ ಬರುತ್ತೆ, ಅದನ್ನು 5 ಅಂತೇಳಿ ತೊಗೊಳ್ಳೋಣ. ಈಗ ಎಷ್ಟಿದೆ, ಈಗ 8 ಕೊಟ್ಟಿದ್ದಾರೆ ಅದರದ್ದು ಟೈಮಿಂಗ್ಸ್. ನೆಕ್ಸ್ಟು ಎಫ್ ಬರಬೇಕು ಅಂತಂದರೆ ಡಿ ಆಗಿರಬೇಕು. ನಾವು ಇ ಮತ್ತು ಎಫ್ ಎರಡೂ ಸೇರಿ ಜಿ ಬರ್ತದೆ, ಅದಕ್ಕೆ ಆ ಎಫ್ ಆ್ಯಕ್ಟಿವಿಟಿನ ಇದಕ್ಕೇ ಕಂಬೈನ್ ಮಾಡ್ಬೋದಲ್ವಾ, ಒಂದೇ ನೋಡಿಗೆ ಎರಡೂ ಕೂಡ ನಾವು ಅಟ್ಯಾಚ್ ಮಾಡಬೇಕು. ಇ ಮತ್ತು ಎಫ್ ಆಗಿತ್ತು ಅಂತಂದರೆ ಯಾವ್ದು ಬರುತ್ತೆ, ಜಿ ಬರುತ್ತೆ. ಇದನ್ನು 6 ಅಂತೇಳಿ ತೊಗೊಳ್ಳೋಣ. ಇದು ಜಿಗೆ, ಅದಕ್ಕೆ ಎಷ್ಟು ವೇಟ್ ಕೊಟ್ಟಿದ್ದಾರೆ 5 ಕೊಟ್ಟಿದ್ದಾರೆ. ನೆಕ್ಸ್ಟ್ ಜಿ ಆದಾಗ ನಮಗೆ ಟೋಟಲ್ ಆಗಿ ಲಾಸ್ಟ್ ಫೈನಲ್ ನೋಡಿ ಯಾವುದು, ಹೆಚ್ ವಿತ್ ದ ವೇಟ್ 7 ಬರುತ್ತೆ. ನೆಕ್ಸ್ಟ್ ಈಗ ನಾವು ಆಲ್ ಪಾಸಿಬಲ್ ಪಾತ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, ಮತ್ತು ಕ್ರಿಟಿಕಲ್ ಪಾತ್, ಟೋಟಲ್ ಪ್ರಾಜೆಕ್ಟ್ ಡ್ಯೂರೇಷನ್. ಆಲ್ ಪಾಸಿಬಲ್ ಪಾತ್ಸ್, ಈಗ ನನಗೆ ಓನ್ಲಿ 1 ಇನಿಷಿಯಲ್ ನೋಡ್ ಇರಬೇಕು, ಫೈನಲ್ ನೋಡು ಕೂಡ 1 ಇರಬೇಕು ಅಂತ ಹೇಳಿ ಗೊತ್ತಲ್ವಾ. ಈಗ ನಾವು ಎಲ್ಲದಕ್ಕೂ ಕೂಡ ಇ ಎಸ್ ಟಿ ಮತ್ತು ಎಲ್ ಎಫ್ ಟಿನ ಫೈಂಡ್ ಔಟ್ ಮಾಡೋಣ, ಆಮೇಲೆ ಪಾಸಿಬಲ್ ಪಾತ್ನ ಬರಿಬೋದು. ಆಲ್ ಪಾಸಿಬಲ್ ಪಾತ್ ಅಂತಂದರೆ ಈಗ ನಮಗೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಎಷ್ಟು ಪಾತಲ್ಲಿ ಹೋಗ್ಬೋದು, ಅದರೊಳಗಡೆ ಹೈಯೆಸ್ಟ್ ಇರೋದನ್ನು ಕ್ರಿಟಿಕಲ್ ಪಾತ್ ಅಂತ ಹೇಳ್ತಾ ಹೋಗ್ತೀವಿ. ಆಮೇಲೆ ಟೋಟಲ್ ಪ್ರಾಜೆಕ್ಟ್ ಡ್ಯೂರೇಷನ್ಸ್ ಅಂದರೆ ಕ್ರಿಟಿಕಲ್ ಪಾತಲ್ಲಿರುವ ಡ್ಯೂರೇಷನ್ನೇ ಟೋಟಲ್ ಪ್ರಾಜೆಕ್ಟ್ ಡ್ಯೂರೇಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಫಸ್ಟ್ ಇದು ಇನಿಷಿಯಲ್ ಆಗಿ ಏನಿರುತ್ತೆ 0 ಇರುತ್ತೆ. ಈಗ 1 ನೋಡಿಗೆ ಇನ್ಕಮಿಂಗ್ ಆ್ಯಕ್ಟಿವಿಟಿ ಯಾವ್ದು ಬರ್ತಾ ಇದೆ, ಒಂದೇ ಬರ್ತದೆ, ಅದಕ್ಕೆ 0 + 5 ಎಷ್ಟು 5. ನೆಕ್ಸ್ಟು ಬಿಗೆ ಎಷ್ಟು ಕೊಟ್ಟಿದ್ದಾರೆ 6 ಅಲ್ವಾ, ಇದಕ್ಕೂ ಕೂಡ ಒಂದೇ ಇನ್ಕಮಿಂಗ್ ಆಗಿರೋದ್ರಿಂದ 6 + 5 11. ನೆಕ್ಸ್ಟು ಈಗ ಇದಕ್ಕೆ ಇದ್ರ ಮುಖಾಂತರನಾದರೂ ಬರ್ಬೋದು, ಅಂದರೆ 4ಗೆ ಹೋಗಿ 3ಗೆ ಬರ್ಬೋದು, ಅಂದರೆ ಡಿ ಇಂದ, ಇಲ್ಲ ಡೈರೆಕ್ಟಾಗಿ ಸಿ ಯಾವ್ದು ಹೈಯೆಸ್ಟ್ ಬರುತ್ತೆ, 11 + 7 18, 11 + 3 13 + 0 13, ಅದಕ್ಕೆ 18ನ ತಗೊಳ್ಳೋಣ. ಇದೆಷ್ಟಾಯಿತು 13. ಇದಕ್ಕೂ ಅಷ್ಟೇ 5 ನೋಡ್ಗೂ ಕೂಡ 18 + 8 ಒಂದು ಬರ್ತಾ ಇದೆ, ಮತ್ತು 13 + 7 ಯಾವ್ದು ಹೈಯೆಸ್ಟ್ ಬರುತ್ತೆ ಅದನ್ನು ನಾವು ತೊಗೊಳ್ತಾ ಹೋಗಬೇಕು. ಈಗ 18 + 8 ಎಷ್ಟು 26, 13 + 7 ಎಷ್ಟು 20, ಅದಕ್ಕೆ ನಾವು 26ನ ತಗೊಳ್ಳೋಣ. ನೆಕ್ಸ್ಟು 26 + 5 ಎಷ್ಟು 31, 31 + 7 38. ಈಗ ನಾವು ಮಿನಿಮಮ್ನ ತೊಗೊಂಡು ಸಬ್ಟ್ರಾಕ್ಟ್ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ಮ್ಯಾಕ್ಸಿಮಮ್ 38 ಅಂತಲೇ ತೊಗೊಳ್ಳೋಣ. 38 - 7 31, 31 - 5 26, 26 - 8 ಎಷ್ಟು 18, 26 - 7 19 ಆಯಿತಾ. ನೆಕ್ಸ್ಟು ಇದಕ್ಕೆ 18 - 7 ತೊಗೊಂಡ್ರೆ ಕಡಿಮೆ ಬರುತ್ತಲ್ವಾ, 18 - 7 19 - 3 ಅಂದರೆ ಇದಕ್ಕಿಂತ ಜಾಸ್ತಿನೇ ಆಗುತ್ತೆ, ಅದಕ್ಕೆ 11 ಅಂತಲೇ ತೊಗೊಳ್ಳೋಣ. 11 - 6 ಎಷ್ಟು 5, 5 - 5 0. ಇದು ಈಸಿಯೆಸ್ಟ್ ಪ್ರಾಬ್ಲಮ್ ಕೊಟ್ಟಿದ್ದಿದ್ದಲ್ವಾ ಕ್ವಶನ್ ಪೇಪರಲ್ಲಿ. ಈಗ ನೆಕ್ಸ್ಟು ಕ್ರಿಟಿಕಲ್ ಪಾತ್ ನಮಗೆ ಗೊತ್ತು, ಇದೇ 38 ಪ್ರಾಜೆಕ್ಟ್ ಡ್ಯೂರೇಷನ್ಸ್ ಕೂಡ ಕ್ರಿಟಿಕಲ್ ಪಾತಿಗೆ ಡಬಲ್ ಲೈನ್ ಹಾಕೋಣ, ಅಥವಾ ತಿಕ್ ಮಾಡ್ಬೋದು ಲೈನನ್ನು. 0 to 1, 1 to 2, 2 to 3, 3 to 5, 5 to 6 ಆ್ಯಂಡ್ 6 to 7 ಆಯಿತಾ. ನಮಗೆ ಫಸ್ಟ್ ಕ್ವಶನಿಗೆ ಆಲ್ ಪಾಸಿಬಲ್ ಪಾತನ್ನು ಬರಿದೆ ಅಂತ ಹೇಳಿದಾರಲ್ವಾ. 0 to 1, 1 to 2, 2 to 3, 3 to 5, 5 to 6 ಆ್ಯಂಡ್ 6 to 7. 0 to 1, 1 to 2, 2 to 3, 3 to 5, 5 to 6, 6 to 7 ಎಷ್ಟು 38. ನೆಕ್ಸ್ಟು 0 to 1, 1 to 2, 2 ಇಂದ 4ಗೆ ಬಂದು 4 ಇಂದ 3ಗೆ ಬರ್ಬೋದಲ್ವಾ. 2 to 4, 4 to 3, 3 to 5, 5 to 6, 6 to 7. ಇಲ್ಲ ಅಂತಂದರೆ 0 to 1, 1 to 2, 2 to 4ಗೆ ಬಂದು 5 ಬರ್ಬೋದು, 6 to 7. ಇದೆರಡು ಎಷ್ಟಾಯಿತು ಪಾಸಿಬಲ್ ಪಾತ್ಸ್. ಇದ್ರದ್ದು ಟೋಟಲ್ ಎಷ್ಟು ಬರುತ್ತೆ 34 ಆ್ಯಂಡ್ ಇದ್ರದ್ದು 33.
ಫಸ್ಟ್ ಕ್ವಶನ್ ಆಯಿತು. ಆಲ್ ಪಾಸಿಬಲ್ ಪಾತ್ಸ್ನ ಫೈಂಡ್ ಔಟ್ ಮಾಡಿ. ನೆಕ್ಸ್ಟ್ ಇದರೊಳಗಡೆ ಕ್ರಿಟಿಕಲ್ ಪಾತ್ ಯಾವುದು ನಮಗೆ? ಕ್ರಿಟಿಕಲ್ ಪಾತ್ ಯಾವ್ದು ಹೈಯೆಸ್ಟ್ ಇರುತ್ತೆ ಅದೇ ಕ್ರಿಟಿಕಲ್ ಪಾತ್ ಅಲ್ವಾ. 0 to 1, 1 to 2, 2 to 3, 3 to 5, 5 to 6 ಆ್ಯಂಡ್ 6 to 7 is equal to 38. ಇದೇನಾಯಿತು? ಆಲ್ ಪಾಸಿಬಲ್ ಪಾತ್ಸ್ ಅಲ್ವಾ. ಎಲ್ಲ ಪಾಸಿಬಲ್ ಪಾತ್ಸ್ ಯಾವುದ್ಯಾವುದು ಆಯಿತು. ಇದು ನಮಗೆ ಯಾವುದು? ಕ್ರಿಟಿಕಲ್ ಪಾತ್. ನೆಕ್ಸ್ಟ್ ಥರ್ಡ್ ಬಂತು ಪ್ರಾಜೆಕ್ಟ್ ಡ್ಯೂರೇಷನ್ ಎಷ್ಟು? 38. ಟೋಟಲ್ ಪ್ರಾಜೆಕ್ಟ್ ಡ್ಯೂರೇಷನ್. ಇದೊಂದೇ ಪ್ರಾಬ್ಲಮ್ ಕೇಳಿದ್ದೀರಲ್ವಾ. ಇಷ್ಟೇ ಸಿಂಪಲ್ ಆಗಿತ್ತು. ಇದಕ್ಕೆ 10 ಮಾರ್ಕ್ಸ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಪರ್ಟಿನ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳಿದ್ರಲ್ಲ, ಪರ್ಟಿನ ಬಗ್ಗೆ ಹೇಳಿ 3 ಆಪ್ಟಿಮಿಸ್ಟಿಕ್ 3 ಪಾಯಿಂಟ್ ಎಸ್ಟಿಮೇಷನ್ ಇತ್ತಲ್ಲ, ಆಪ್ಟಿಮಿಸ್ಟಿಕ್, ಮೋಸ್ಟ್ ಲೈಕ್ಲಿ ಟು, ಪೆಸಿಮಿಸ್ಟಿಕ್ಕಿನ ಬಗ್ಗೆ ಹೇಳಿ ಅದಕ್ಕೆ ಫಾರ್ಮುಲಾನ ಬರೆದ್ಬಿಟ್ಟು ಫಿನಿಷ್ ಮಾಡ್ಬೋದಿತ್ತು. ಇದು ಪೇಪರಿನ ಸೊಲ್ಯೂಷನ್.